ನೋಡಿ ಈ ಎಲೆಗಳು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ನೋಡಿ, ಗೆಸ್ ಮಾಡಿ ಇದು ಯಾವ ಥರ ಎಲೆ, ಯಾವ್ದು ಎಲೆ ಅಂತ ಅಂದ್ಬಿಟ್ಟು. ನೋಡಿ, ಕಾಣಿಸ್ತಾ ಇದೆಯಾ? ಇದು ಮಂದಾರ ಪುಷ್ಪದ ಎಲೆ ಅಂತ ಕರೀತಾರೆ ಇದಕ್ಕೆ. ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ದಾಸವಾಳ ಹೂವಿನ ಎಲೆ, ದಾಸವಾಳ ಗಿಡದ ಎಲೆ ಇದು. ಏನಿದ್ರದ್ದು ಬೆನಿಫಿಟ್ಸು, ಏನಿದ್ರದ್ದು ಉಪಯೋಗ ಅಂತ ನನಗೆ ಫ್ರೆಂಡ್ಸ್ ಇದ್ರ ಬಗ್ಗೆ ತುಂಬ ವಿಷಯಗಳಿವೆ. ಆದರೆ ನಾನು ಅದರಲ್ಲಿ ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನು ಅಂದರೆ ಇವಾಗಲ್ಲ, ನಾವು ತುಂಬ ಚಿಕ್ಕವರಿದ್ದಾಗ ಅಷ್ಟೇ ಊರಲ್ಲೂ ಈ ಒಂದು ಎಲೆಗಳನ್ನು ತಂದುಬಿಟ್ಟು ಕ್ಲೀನಾಗಿ ತೊಳೆದು ಪೇಸ್ಟನ್ನು ಮಾಡಿ ತಲೆಗೆ ಹಚ್ಕೊತಾ ಇದ್ವಿ. ಈ ಒಂದು ದಾಸವಾಳದ ಎಲೆಗಳನ್ನು ಕ್ಲೀನಾಗಿ ತೊಳೆದು ಪೇಸ್ಟ್ ಮಾಡಿ ನಾವು ನಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದರ ಪೇಸ್ಟು ನಿಮಗೆ ಸೇಮ್ ಕಂಡೀಷ್ನರ್ ಶಾಂಪೂ ಥರನೇ ಇರುತ್ತೆ. ನಾವು ಚಿಕ್ಕವರಿದ್ದ ತುಂಬ ಹಚ್ಕೊತಾ ಇದ್ವಿ ಇದನ್ನು. ಏನು ಅಂದರೆ ಇದ್ರದ್ದು ಏನು ಬೆನಿಫಿಟ್ಸ್ ಏನಂದರೆ, ನಮ್ಮ ತಲೆಯಲ್ಲಿ ಹೊಟ್ಟಿರುತ್ತಲ್ವ, ಅದು ತುಂಬ ಕ್ಲೀನಾಗಿ ಹೋಗುತ್ತೆ. ಹೊಟ್ಟು ತಲೆಯಲ್ಲಿರೋದು ಡ್ಯಾಂಡ್ರಫು, ಅದ್ರ ಜೊತೆಗೆ ಕೂದಲು ತುಂಬ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಕೂಡ ಮಾಡುತ್ತೆ ಈ ಪೇಸ್ಟು. ನೋಡಿ, ನೀವು ನೋಡ್ತಿರ್ಬೋದು, ನಾನು ಹಚ್ಕೊತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ವ? ನೋಡಿ, ನನ್ನ ಕೂದಲು ಕೂಡ ಎಷ್ಟು ಚೆನ್ನಾಗಿ, ಎಷ್ಟು ಬ್ಲ್ಯಾಕ್ ಆಗಿದೆ, ಎಷ್ಟು ದಪ್ಪವಾಗಿದೆ ಅಂತ. ಈ ಥರ ಪೇಸ್ಟ್ ಮಾಡಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶನ್ನು ಮಾಡ್ಕೊಂಬನ್ನಿ. ನೀವು ಈ ಥರ ವಾರಕ್ಕೆ 1 ಸಲ ಮಾಡಿದರೆ ಸಾಕು, ನಿಮ್ಮ ಕೂದಲು ಆದಷ್ಟು ಬೇಗ ಚೆನ್ನಾಗಿ ಉದ್ದ ಮತ್ತು ದಪ್ಪವಾಗಿ ಬೆಳೆಯುತ್ತೆ.